ಕರ್ನಾಟಕದ ಎಲ್ಲ ಕಬ್ಬು ಬೆಳೆಗಾರರಿಗೆ ನನ್ನ ನಮಸ್ಕಾರಗಳು. ನಾನು ಹಿಂದಿನ ವಿಡಿಯೋದಾಗ ಕಬ್ಬು ಬೆಳೆಗಾರರ ಮತ್ತು ಸಕ್ಕರೆ ಕಾರ್ಖಾನೆಗಳು ಎರಡರ ಪರವಾಗಿ ಸರ್ಕಾರಕ್ಕೆ ಏನು ಬೇಡಿಕೆ, ಏನು ಹಕ್ಕೊತ್ತಾಯ ಇರಬೇಕು ಅನ್ನೋದು ಬದಲು ಒಂದು ವಿಡಿಯೋ ಮಾಡಿದ್ದೆ. ಅದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟದ್ದಾತು. ಇನ್ನು ಇವತ್ತಿನ ದೇಶದಲ್ಲಿನ ಕಬ್ಬು ಬೆಳೆಯುವ ಕ್ಷೇತ್ರ, ಸಕ್ಕರೆ ಉತ್ಪಾದನೆಯ ಅಂದಾಜು, ಎಥನಾಲ್ ನೀತಿ, ವಿದ್ಯುತ್ ದರ ಆಲ್ ಓವರ್ ಇಂಡಿಯಾ ಒಂದೇ ಇರ್ತೈತಿ. ಅವನ್ನೆಲ್ಲ ಪರಿಗಣಿಸಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ರೈತರು ಮತ್ತು ಫ್ಯಾಕ್ಟ್ರಿಯವರು ಏನು ಬೇಡಿಕೆ ಇಡಬೇಕು ಅನ್ನೋದ್ರ ಕುರಿತಾಗಿ ಒಂದು ವಿಷಯ ಹೇಳ್ಬೇಕಂತೇಳಿ ಇದನ್ನು ವಿಡಿಯೋ ಮಾಡಕತ್ತೀನಿ. ಏನಪ್ಪ ಅಂದ್ರೆ, ನಾ ಕಳೆದ ವಿಡಿಯೋದಾಗ ಹೇಳಿದೆ 2024-25ರಾಗ ಸಕ್ಕರೆ ಉತ್ಪಾದನೆ ಕಡಿಮೆ ಇದ್ದುದರಿಂದ ರೇಟ್ ಚಲೋ ಬಂತು ಅಂಥೇಳಿ. ಈ ಸಲ 25-26ರಾಗ ಇಸ್ಮಾದವರು, NFCSFದವರು 315 ಲಕ್ಷ ಟನ್ ಸಕ್ಕರೆ ಉತ್ಪಾದನಾ ಅಂದಾಜು ಮಾಡಿದ್ರೆ, ಪ್ರೈವೇಟ್ ಚೀನಿ ಮಂಡಿಯವರು ಇಥನಾಲ್ ಕನ್ವರ್ಷನ್ ಆಗಲಿಲ್ಲ ಅಂದ್ರೆ ಯಾಕನ್ನೋದು ಅದನ್ನು ಕಾರಣ ಹೇಳ್ತೀನಿ. ಅವರು ಅದನ್ನ ಯಾಕೆ ಅನ್ನಕತ್ತಾರಂತೆ 349 ಲಕ್ಷ ಟನ್ ಆಗ್ಬೋದು ಅಂತೇಳಿ ಅಂದಾಜು ಮಾಡ್ಯಾರ. ಇದು ಭಯಂಕರ ಗಂಭೀರವಾದಂಥ ಪರಿಸ್ಥಿತಿಗೆ ಎಡೆ ಮಾಡಿಕೊಡ್ತೈತಿ ನನ್ನ ವಿಚಾರ ಪ್ರಕಾರ. ಯಾಕನ್ನೋದು ಹೇಳ್ತೀನಿ ಕೇಳ್ರಿ. 349 ಲಕ್ಷ ಟನ್ ಆತಂದ್ರೆ 280ರಿಂದ 290 ನಿಮಗೆ ಅಂತರಿಕೆ ಬಳಕೆಗೆ ಹೋಗ್ತೈತಿ. ಅಲ್ಲಿ ನಿಮ್ಗೆ 60 ಲಕ್ಷ ಟನ್ ಎಕ್ಸ್ಟ್ರಾ ಆಕೈತಿ. ಈಗ ಆಲ್ರೆಡಿ ಬಫರ್ ಸ್ಟಾಕ್ 50 ಲಕ್ಷ ಟನ್ ಐತಿ ತುರ್ತು ಸಂಗ್ರಹ. ಸರ್ಕಾರ ಏನು ಮಾಡೈತಿ, 15 ಲಕ್ಷ ಟನ್ ಎಕ್ಸ್ಪೋರ್ಟಿಗೆ ಅನುಮತಿ ಕೊಟ್ಟೈತಿ. ಅಲ್ಲಿ ಒಂದು ತೊಂದರೆ ಐತಿ ನಿಮ್ಗೆ ಹೇಳ್ತೀನಿ. ಈ ಹಿಂದಿನ 3 ವರ್ಷ 2022, 23, 24, 25 ಈ 3 ವರ್ಷ ಅಂತಾರಾಷ್ಟ್ರೀಯ ಮಾರುಕಟ್ಟೆಯೊಳಗೆ ಸಕ್ಕರೆ ದರ ಭಾರತದ ಮಾರುಕಟ್ಟೆಗಿಂತ ಹೆಚ್ಚಿತ್ತು. ಎಷ್ಟಿತ್ತು? 4,500ದಿಂದ 5,000 ಇತ್ತು. ಇಲ್ಲಿ 3,000, 3,500 ಇದ್ದಾಗ ಇಲ್ಲಿ 4,500ದಿಂದ 5,000ವರೆಗೆ ಇತ್ತು. ಆ ಟೈಮ್ನಾಗ ನೀವು ಎಕ್ಸ್ಪೋರ್ಟ್ ಮಾಡಿದ್ರೆ ಸರ್ಕಾರ ಏನು ಸಬ್ಸಿಡಿ ಕೊಡೋದು ಬೇಡ, ನಿಮ್ಗೆ ಎಕ್ಸ್ಟ್ರಾ ಏನೋ ಮಾರ್ಕೆಟ್ಗಿಂತ ಒಂದೊಂದು ₹1,000 ಎಕ್ಸ್ಟ್ರಾ ಸಿಗ್ತಿತ್ತು. ಅದು ಎಷ್ಟೋ ಕಾರ್ಖಾನೆಗಳಿಗೆ ಒಂದು ಆರ್ಥಿಕ ಬಲ ತಂದು ಕೊಡ್ತಿತ್ತು. ಈ ಸದ್ಯ ಪರಿಸ್ಥಿತಿ ಹಾಗಿಲ್ಲ. ಸರ್ಕಾರ ಎಕ್ಸ್ಪೋರ್ಟಿಗೆ ಅನುಮತಿ ಕೊಟ್ಟೈತಿ, ಆದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಾಗ ಸಕ್ಕರೆ ರೇಟ್ ಈ ಸದ್ಯ ಏನೈತಪ್ಪ ಅಂದ್ರೆ, ರಾ ಶುಗರ್ದು $333ರಿಂದ $350 ಪ್ರತಿ ಟನ್ನಿಗೆ ಇಂಡಿಯನ್ ಕರೆನ್ಸಿ ಒಳಗೆ ಕನ್ವರ್ಟ್ ಮಾಡಿದ್ರೆ 28,000ರಿಂದ 29,000, ಅಂದರೆ 28ರಿಂದ 29 ರೂಪಾಯಿ ಕಿಲೋ. ಈಗ ನಾವು 38 ಮಾರಾಕತ್ತೀವಿ ಇಲ್ಲಿ. ಮತ್ತು 28ರಿಂದ 29ಕ್ಕೆ ಅಲ್ಲಿ ಮಾರಿದ್ರೆ ನಮ್ಗೆ ಒಂದು ಕ್ವಿಂಟಲ್ಗೆ ₹1,000 ಕಡಿಮೆ ಬರ್ತೈತಿ. ಹೋದ ಸಲ ಹಂಗಿದಿಲ್ಲ, ನಿಮ್ಗೆ ₹1,000 ಹೆಚ್ಚು ಬರ್ತಿತ್ತು, ಈ ಸಲ ₹1,000 ಕಡಿಮೆ ಬರ್ತೈತಿ. ಮತ್ತು ಈ ಎಕ್ಸೆಸ್ ಸಕ್ರೆ ಆದ್ರೆ ಮಾರ್ಕೆಟ್ ಮೇಲೆ ಏನು ಪರಿಣಾಮ ಆಕೈತಿ? ಏನಾಗುತ್ತೆ ಹೇಳ್ರಿ? ಎಕ್ಸೆಸ್ ಸಕ್ಕರೆ ತಯಾರಾದ್ರೆ ರೇಟ MSP 3,100 ಐತಿ. ಅದನ್ನು ಮೊದಲು ನೆನ್ಪಿಟ್ಕೋಬೇಕು ನಾವು. 2019ರಿಂದ ಇಲ್ಲಿವರೆಗೆ ಏರಿಸಿಲ್ಲ. ಸಕ್ಕರೆ ಉತ್ಪನ್ನ ಈ ಹಿಂದಿನ ಸೈಕಲ್ ಒಳಗೆ ಕಡಿಮೆ ಇದ್ದದಕ್ಕೆ ಸಕ್ಕರೆ ತಾನೇ ಏರ್ಕೋತ ಬತ್ತು. ಈ ಗೌರ್ಮೆಂಟ್ನವರು ಅದನ್ನು ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಕುಸಿಯೋ ಚಾನ್ಸ್ ಐತಿ. ಒಂದು ವೇಳೆ ಈಗ ಈ ರೇಟ್ ಐತಂತೇಳಿ ಸರ್ಕಾರ ಆಗಲಿ ಕಾರ್ಖಾನೆಯವರಾಗಲಿ ಒಪ್ಪಿ ಒಂದು ರೈತರಿಗೂ ಏನೋ ಕಮ್ಮಿ ಆದ್ರೂ ಹ್ಞೂ ಅಂದು ಒಪ್ಕೊಂಡು ಚಾಲು ಆಗ್ಯಾವ ಕಾರ್ಖಾನೆ. ಒಂದು ವೇಳೆ ಸಕ್ಕರೆ ಹೆಚ್ಚಾಗಿ ಮಾರ್ಕೆಟ್ ಮೇಲೆ ಮಾರಾಟದ ಒತ್ತಡ ಬಿದ್ದು ಸಕ್ಕರೆ ದರ ಕುಸಿತಂದ್ರೆ ಯಾರ ಕಾರ್ಖಾನೆಯವ್ರು ಬಿಲ್ ಕೊಡ್ತಾರತ್ತೀರ ನೀವು? ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವಾಗ ಏನಾಗುತ್ತೆ, ಸರ್ಕಾರದ ಆದೇಶ ಪಾಲನೆ ಮಾಡಬೇಕಾದ ಶಾಸಕಾಂಗ, ಇದು ಕಾರ್ಯಾಂಗದ ಆದೇಶ ಕೊಡೋರು ಶಾಸಕಾಂಗದವರು ಫ್ಯಾಕ್ಟ್ರಿ ಅದಾವೆ. ಹೀಗಾಗಿ ಅಧಿಕಾರಿಗಳು ಏನು ಮಾಡೋದಿಲ್ಲ. ಅದು ಅನಿವಾರ್ಯ ಇರ್ತೈತಿ. ಯಾಕಂದ್ರೆ ಸಕ್ರೆ ದರನ ಭಾಳ ಕುಸಿತಂದ್ರಾಗ
ಅವ್ರೇ ಎಲ್ಲಿ ಕೊಡ್ತಾರೆ? ಇಲ್ಲ ಏನು ನಮ್ಗೆ ಆಗೋದಿಲ್ಲ ಅಂದ್ರೆ ಏನೂ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ದಯವಿಟ್ಟು ನೀವು ನಾವು ಕಾರ್ಖಾನೆಯವರು ಜನಪ್ರತಿನಿಧಿಗಳಿಗೆ ಆಮೇಲೆ ಅಧಿಕಾರ ವರ್ಗಕ್ಕೂ ಏನು ಮಾಡ್ಬೇಕಪ್ಪ ಅಂದ್ರೆ, ಕೇಂದ್ರ ಸರ್ಕಾರ ಈಗ ನಮ್ಮವರೇ ಧಾರವಾಡದ ಲೋಕಸಭಾ ಸದಸ್ಯರಾದ ಶ್ರೀ ಪ್ರಹ್ಲಾದ್ ಜೋಶಿಯವರ ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರದಾರ. ಅವ್ರೇನು ಇಲ್ಲಿ ಹುಬ್ಳಿಗೆ ವಾರಕ್ಕೆ ವೀಕೆಂಡಿಗೊಮ್ಮೆ ಅಂದ್ರೆ ಶನಿವಾರ ರವಿವಾರ ಬಂದೇ ಇರ್ತಾರೆ. ಒಂದು ನಿಯೋಗ ಹೋಗಿ 2019ರಿಂದ ಇಲ್ಲಿವರೆಗೆ MSP ಹೆಚ್ಚು ಮಾಡಿಲ್ಲ. ಈ ವರ್ಷ ಸಕ್ರೆ ಉತ್ಪನ್ನ ಹೆಚ್ಚಾಕೈತಿ. ಮಾರ್ಕೆಟ್ನ್ಯಾಗ ಮಾರಾಟದ ಪ್ರೆಷರ್ ಬಿದ್ದು ಸಕ್ರೆ ದರ ಕುಸಿತಂದ್ರೆ ನಾವು ಮುಂದೆ ತೊಂದರೆಗೆ ಒಳಗಾಗ್ತೀವಿ. ಕಾರ್ಖಾನೆ ತೊಂದರೆಗೆ ಒಳಗಾದ್ವು ಅಂದ್ರೆ ಅದು ಹೊಡೆದು ಬೀಳೋದು ರೈತರಿಗೇನೆ. ಅದಕ್ಕೆ ದಯವಿಟ್ಟು 41 ರೂಪಾಯಿವರೆಗೆ MSP ನೀವು ಹೆಚ್ಚು ಮಾಡಿರಿ. 41 ಮಾಡಿದ್ರೂ ಅದರಾಗ ಈಗ ಒಂದು 6-7 ವರ್ಷದಿಂದ ನಾವು ತೋಡ್ನಿ ಅಂದ್ರೆ ಕಟಾವು ಮತ್ತು ಸಾರಿಗೆಗೆ ಏನು ಹೆಚ್ಚಾಗಿತ್ತಲ್ಲ ಅದು ನೋಡಕ್ಕೆ ನಿಂತ್ರೂ ಇದು ಭಾಳ ಹೆಚ್ಚಲ್ಲ. ಇದ್ರಾಗ 100-200 ರೂಪಾಯಿ ಅವ್ರಿಗೆ ಹೋಗ್ತೈತೆ ಪಾಲು. ಹೀಗಾಗಿ ನೀವು 40 ಒಳಗೆ ರೇಟ್ ಬರೋಂತ ಮಾಡೋಕ್ಕೆ ಕಮ್ಮಿ 41 ಕೇಳ್ಯಾರ. ಕರ್ನಾಟಕ ರಾಜ್ಯ ಸರ್ಕಾರನೂ ಕೇಳೈತಿ. ಕಮ್ಮಿ 40 ಅವ್ರು MSP ಮಾಡಬೇಕು. ಇದನ್ನು ನಾವು ಅವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಒತ್ತಾಯ ಮಾಡಬೇಕು. ಕೇಂದ್ರ ಸಹಕಾರ ಸಚಿವ ಆದಂಥ ಹಿರಿಯ ನಾಯಕ ಗೃಹ ಸಚಿವ ಅಮಿತ್ ಶಾ ಅವ್ರಿಗೆ ಸಹಿತ ನೀವು ಹೋರಾಟಗಾರರು ಕಾರ್ಖಾನೆಯವರು ದಿಲ್ಲಿಗೆ ಹೋಗಿ ಮನವರಿಕೆ ಮಾಡಿಕೊಡ್ಬೇಕು. ಅದು ಪ್ರಹ್ಲಾದ್ ಜೋಶಿ ಅವ್ರನ್ನ ಕರ್ಕೊಂಡು ಹೋದ್ರೂ ಅಡ್ಡಿ ಇಲ್ಲ. ಮೊದಲು ಅವರಿಗೆ ಜೋಶಿ ಸರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಇದು ಒಂದು ವಿಷಯ. MSP ಹೆಚ್ಚಾಗಲಿಲ್ಲ ಅಂದ್ರೆ ಗ್ಯಾರಂಟಿ ತೊಂದರೆನೇ ಆಗ್ತೈತಿ. ಎರಡನೇದು ಇಥನಾಲ್ದು ನಿಯಮ. ಈಗ ನಾ ಹಿಂದಿನ ವಿಡಿಯೋದಾಗ ಹೇಳಿದೆ 2008-9ರಾಗ 6 ರೂಪಾಯಿ ತನಕ ಇರ್ತಿತ್ತು ಕರೆಂಟ್ ರೇಟ್. 6, 7, 15, 25 ತನಕ. ಈಗ ಅದು ಕೋ ಜನ್ರೇಷನ್ ಬಗ್ಯಾಸ್ಲಿ ಅವಾಗ ಪ್ರಾಫಿಟ್ ಆಕಿತ್ತು. ಈಗ ಅದನ್ನು ಮಾಡಿದ್ರಿ ಅದಕ್ಕೂ ಉಪಯೋಗ ಇಲ್ಲ. ನಮ್ಮ ಕರ್ನಾಟಕದಾಗ ಒಂದೊಂದು ತಾಸಿಗೆ ಒಮ್ಮೊಮ್ಮೆ 70 ಪೈಸಾಕ್ಕೆ ಬಂದಿರ್ತೈತಿ ಒಂದು ಯೂನಿಟಿನ ದರ. ಅಲ್ಲಿ 64 ಪೈಸಾಕ್ಕೆ ಟ್ಯಾಕ್ಸ್ ಕಟ್ತಿರ್ತೀವಿ. ಬರೀ 6 ಪೈಸಾ ಸಿಗ್ತೈತಿ. ಇದನ್ನು ಹಿಂದೂ ಹೇಳೀನಿ. ಇದೇ ಪರಿಸ್ಥಿತಿನೂ ಈಗ ಎಥನಾಲ್ಕಾಗೈತಿ. 2022-23ರಾಗ ನಮ್ಮ ಶುಗರ್ ಕೇನ್ ಬೇಸ್ಡ್ ಎಥನಾಲ್ ಟೋಟಲ್ 73% ಉಪಯೋಗ ಆಗಿತ್ತು. ಟೋಟಲ್ ಏನು ದೇಶದಾಗ ಬ್ಲೆಂಡಿಂಗ್ ಉಪಯೋಗ ಮಾಡ್ತಾರಲ್ಲ ಅದ್ರಾಗ 73% 2022-23ರಾಗ ನಮ್ಮ ಕಬ್ಬಿನಿಂದ ತಯಾರಾಗೋ ಇಥನಾಲ್ 73% ಆಗಿತ್ತು. ಅದ 24-25ರಾಗ 28% ಕೇಳಿದಲ್ಲ. ಎಷ್ಟು ರೀ? 28. ಅಂದ್ರೆ ಈಗ ಯಾರು ಎಥನಾಲ್ ಹಾಕ್ಯಾರಲ್ಲ ಅವರಿಗೆ ಇದನ್ನು ನೀವು ಇಥನಾಲ್ ಸ್ಯಾಚುರೇಷನ್ಗೆ ಬಂದೈತಿ. ಅದಕ್ಕೆ ನಮ್ಮ ಎರಡನೇ ಬೇಡಿಕೆ ಏನಿರಬೇಕಂದ್ರೆ, ಕಾರ್ಖಾನೆಗಳು ಯಾವ ಇಥನಾಲ್ ತಯಾರು ಮಾಡ್ತಾವಲ್ಲ ಅವು ಈಗಾಗಲೇ ಕೊಲ್ಯಾಪ್ಸ್ ಆಗೋ ಪರಿಸ್ಥಿತಿ ಬಂದಾವು. ದಯವಿಟ್ಟು ಇಥನಾಲ್ ಪಾಲಿಸಿ ನೀವು ಪುನರ್ ವಿಮರ್ಶೆ ಮಾಡಿರಿ. ಅದನ್ನೇನು ರಚನೆ ಮಾಡಬೇಕು. ಅದು ಏನಂದ್ರೆ, ಒಂದು ನೀವು ಇಥನಾಲ್ದಿಂದ ರನ್ ಆಗೋ ವೆಹಿಕಲರ ಅಥವಾ ಡೀಸೆಲ್ ಬದಲಿ ಏನಾರ ಕೂಡ್ಸಕ್ಕೆ ಬರ್ತೈತೋ ಅಥವಾ 50% ಎಥನಾಲ್ ಏನಾರ ಮಾಡೋಕ್ಕೆ ಬರ್ತೈತೋ ಇವನ್ನೆಲ್ಲ ಮಾಡಬೇಕು. ಯಾಕಂದ್ರೆ ಸರ್ಕಾರ ಇಥನಾಲ್ ಉತ್ಪಾದನೆಗೆ ಉತ್ತೇಜನ ಕೊಟ್ಟದ್ರಿಂದ ಆಲ್ರೆಡಿ ನಾವು 19.08% ರೀಚ್ ಆಗೀವಿ ಬ್ಲೆಂಡಿಂಗ್ನಾಗ. ಆಮೇಲೆ ಕಾರ್ನ್ ಬೇಸ್ಡ್ ಎಥನಾಲ್ನ ಎಲ್ಲರೂ, ಯಾಕಂದ್ರೆ ಇದ್ರಾಗ ನಮ್ಮ ಬೈ ಪ್ರಾಡಕ್ಟ್ ಕಬ್ಬಿನ ಕಾರ್ಖಾನೆ, ಸಕ್ಕರೆ ಕಾರ್ಖಾನೆಗಳು ಕಬ್ಬಿನಿಂದ ಸಕ್ಕರೆ ಮಾಡ್ತೀವಿ, ಕರೆಂಟ್ ತಯಾರು ಮಾಡ್ತೀವಿ. ಆಮೇಲೆ ಇಥನಾಲ್ ಏನೈತಲ್ಲ ಇದು ಒಂದು ಬೈ ಪ್ರಾಡಕ್ಟ್. ಆ ಕಾರ್ನ್ ಬೇಸ್ಡ್ ಇಥನಾಲ್ನಾಗ ಮೇನ್ ಅಂದ್ರೆ ಇಥನಾಲ್ನ ಅವ್ರ ಪ್ರೊಡಕ್ಷನ್ ಗೊಂಜಾಳ, ಗೋಧಿ ಇವನ್ನೆಲ್ಲ ತೊಗೊಂಡು ರಾಟನ್ ಅಂದ್ರೆ ಕೊಳ್ತದ್ದವನ್ನೆಲ್ಲ ತೊಗೊಂಡು ಉಪಯೋಗ ಮಾಡಿ ಅವೆಲ್ಲ ಈ ಇಥನಾಲ್ ಪಾಲಿಸಿ ಉಪಯೋಗ ತೊಗೊಂಡು ಮಾಡಿದರು. ಈಗ ಅವ್ರದ್ದು ಮಾರ್ಕೆಟ್ ಮೇಲೆ ಹೆಚ್ಚೈತಿ. ಅವ್ರು ನಮ್ಕಿಂತ 4-5 ರೂಪಾಯಿ ಇನ್ಸೆಂಟಿವ್ ಜಾಸ್ತಿ ಕೊಡ್ತಾರೆ. ಇನ್ನೊಂದು ನಿಮಗೆ ವಿಚಿತ್ರ ಹೇಳ್ತೀನಿ. ಸರ್ಕಾರಕ್ಕೆ ಈಗ ಪೆಟ್ರೋಲ್ ಪಂಪ್ನಾಗ ಪೆಟ್ರೋಲ್ ಐತಲ್ಲ ಅದು 55 ರೂಪಾಯಿಗೆ ಎಲ್ಲಿ ನೀವು ಎಂತ್ರಿ ಜಾಮ್ನಗರ್ನಾಗ ಅದಾವಲ್ರಿ ಇವಕ್ಕೆ
ಕ್ರೂಡ್ ಆಯಿಲ್ ಬಂದದ್ದನ್ನು ಇದನ್ನು ಮಾಡಿ ಪೂರ್ತಿ ಕಚ್ಚಾ ಇದ್ದದ್ದು ಪೆಟ್ರೋಲ್ ಮಾಡಿ ತಯಾರಾದ 55 ರೂಪಾಯಿ ಲೀಟ್ರ್ ಸಿಗ್ತೈತಿ. ನಮ್ಮ ಇಥನಾಲ್ ನಿಮ್ಗೆ 66 70 ರೂಪಾಯಿ ಆದ್ರೆ ಅದು ಅವ್ರಿಗೆ ಹೆಂಗೆ ವರ್ಕೌಟ್ ಆಕೈತಿ? ಸರ್ಕಾರಕ್ಕೂ ಇದ್ರಾಗ ಇಥನಾಲ್ದಾಗ ಆದಾಯ ಕಡಿಮೆ ಐತಿ, ಪೆಟ್ರೋಲ್ನಾಗ ಆದಾಯ ಹೆಚ್ಚೈತಿ. ಪೆಟ್ರೋಲ್ಗೆ ಎಕ್ಸೈಸ್ ಡ್ಯೂಟಿ, ಅಡಿಷ್ನಲ್ ಡ್ಯೂಟಿ, ಆ ಸುಡುಗಾಡ ಎಲ್ಲ ಹಾಕಿ ಇದ್ರಾಗ ಆದಾಯ ಹೆಚ್ಚೈತಿ, ಇಥನಾಲ್ನಾಗ ಕಡಿಮೆ ಐತಿ. ರಿಫೈನರಿಯಿಂದ ಬಂದದ್ದು ಇದನ್ನು ಪೆಟ್ರೋಲ್ 55 ರೂಪಾಯಿ ಸಿಗ್ತೈತಿ. ಹೀಗಾಗಿ ಇಥನಾಲ್ ಪಾಲಿಸಿಯನ್ನು ಸರ್ಕಾರ ಮತ್ತೊಮ್ಮೆ ಅದನ್ನು ಕಾರ್ಖಾನೆಗಳಿಗೆ ಎಲ್ಲರಿಗೂ ಯೋಗ್ಯ ಆಗುವಂಗೆ ಇನ್ನೊಮ್ಮೆ ಅದನ್ನು ಪರಿಶೀಲನೆ ಮಾಡಿ ಅದನ್ನು ತಯಾರು ಮಾಡ್ಬೇಕು ಅನ್ನೋದು ಒಂದು ಎರಡನೇ ಬೇಡಿಕೆ ಇರಬೇಕು. ಮೂರನೇದು ಏನಪ್ಪ ಅಂದ್ರೆ, ನಾವು ಈಗಾಗಲೇ ಹಿಂದೆ ಎಲ್ಲ ಕಡೆ ಈಗ ಭಾಳ ಕಡೆ ಎಲ್ಲರೂ ವಿಚಾರ ಮಾಡಕತ್ತಾರ, ಸಕ್ಕರೆಯ ಬಳಕೆಯನ್ನು ವಾಣಿಜ್ಯಕ್ಕೆ ಒಂಥರ, ಗೃಹ ಬಳಕೆಗೆ ಒಂಥರ 70%, 60ರಿಂದ 70% ವಾಣಿಜ್ಯಕ್ಕೆ ಹೋಗ್ತೈತಿಲ್ಲ, ಅದಕ್ಕೊಂದು ಬೇರೆ ದರ. ಹೆಂಗೆ ಕಮರ್ಷಿಯಲ್ ಸಿಲಿಂಡರ್, ಹೌಸ್ ಹೋಲ್ಡ್ ಸಿಲಿಂಡರ್ ಹಂಗೆ ಮಾಡ್ತಾರಲ್ಲ, ಕಮರ್ಷಿಯಲ್ ಶುಗರ್, ಡೊಮೆಸ್ಟಿಕ್ ಶುಗರ್ ಇವೆರಡೂ ಒಂದು ಬೇರೆ ಬೇರೆ ಮಾಡಬೇಕು. ಇವನ್ನ ರಾಜ್ಯ ಸರ್ಕಾರಕ್ಕೆ ಬೇಡಿಕೆ ಆಗಲಿ, ಕೇಂದ್ರ ಸರ್ಕಾರಕ್ಕೆ ನಮ್ಮ ಬೇಡಿಕೆಯು ಈ ವರ್ಷದ ಮಟ್ಟಿಗೆ ಇದು ಅತ್ಯಂತ ಇಂಪಾರ್ಟೆಂಟ್. ಯಾಕಂದ್ರೆ ಶುಗರ್ ಪ್ರೊಡಕ್ಷನ್ ಭಯಂಕರ ಹೆಚ್ಚೈತಿ. ಅದಕ್ಕೆ ದಯವಿಟ್ಟು ಎಲ್ಲ ರೈತ ಮುಖಂಡರಿಗೆ, ಜನಪ್ರತಿನಿಧಿಗಳಿಗೆ ನನ್ನ ಮನವಿ ಏನಪ್ಪ ಅಂದ್ರೆ, ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ನಮ್ಗೆ ಏನು ಬೇಕೋ ಅದನ್ನು ನಾವು ಅವ್ರಿಗೆ ಕರಾರುವಕ್ಕಾಗಿ ಅಂಕಿಅಂಶ ಸಮೇತ ಮಂಡಿಸಿ ನಮ್ಮ ಹಕ್ಕು ಪಡೆದುಕೊಳ್ಳೋಣ ಅಂತೇಳಿ ನನ್ನ ವಿಚಾರ. ನಮಸ್ಕಾರ.